ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KPSC ಸಂದೇಶ. ಇವತ್ತು ನಾವು ಸ್ಕೆಡ್ಯೂಲ್ಸ್ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಇದು CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ PSI ಜನವರಿ 23-24 ನಡೆಯುವಂತಹ ಎಕ್ಸಾಮು ಹಾಗೂ ಮತ್ತೆ ಮುಂದೆ ನಡೆಯುವ PSI ಎಕ್ಸಾಮ್ ಹಾಗೂ ಬೇರೆ ಇನ್ನಿತರೆ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. MCQ ವಿಡಿಯೋ ಸೀರೀಸ್ 3 ಇದು. ಬೇರೆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದೀವಿ ಇನ್ ಪಾಲಿಟಿ, ದಯವಿಟ್ಟು ನೋಡಿ. ಸೊ ದಿಸ್ ಲೆಕ್ಚರ್ ಇಸ್ ಅಬೌಟ್ ಸ್ಕೆಡ್ಯೂಲ್ಸ್. ಸ್ಕೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನ ನೆನಪಿಟ್ಕೊಳ್ಳಕ್ಕೆ ಒಂದು ನಿಮೋನಿಕ್ ಇದೆ. ಸೊ ಆ ನಿಮೋನಿಕ್ ಏನಪ್ಪಾ ಅಂತ ಅಂದ್ರೆ ಟಿಯರ್ಸ್ ಆಫ್ ಓಲ್ಡ್ PM. ಸೊ ನೀವು ಈ ದೃಶ್ಯವನ್ನ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಎಲ್ಲಾ ಸ್ಕೆಡ್ಯೂಲ್ಸ್ ನೆನಪಾಗುತ್ತೆ. ಸೊ ಟಿ ಅಂದ್ರೆ ಟಿ ಫಾರ್ ಟೆರಿಟರೀಸ್. ಭಾರತದ ಟೆರಿಟರಿ ಎಷ್ಟು ಅಂತ ಟಿ ಅಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಸ್ಕೆಡ್ಯೂಲ್ ಅದು. ಸ್ಕೆಡ್ಯೂಲ್ 2 ಅಲ್ಲಿ ಏನಿದೆ ಅಂದ್ರೆ ಎಮೋಲ್ಯುಮೆಂಟ್ಸ್ ಅಂತ ಇ. ಟಿಯರ್ಸ್ ಥರ್ಡ್ ಸ್ಕೆಡ್ಯೂಲ್ ಬಂದು ಎ. ಅಲ್ಲಿ ಏನು ಅಂದ್ರೆ ಅಫರ್ಮೇಶನ್ಸ್ ಅಥವಾ ಓತ್ ಅಂತ ಏನ್ ಹೇಳ್ತೀವಿ ಅದು ಸ್ಕೆಡ್ಯೂಲ್ 3 ಅಲ್ಲಿ ಎ ಇರೋದು. ಸ್ಕೆಡ್ಯೂಲ್ 4 ಅಲ್ಲಿ ಏನು ಅಂದ್ರೆ ರಾಜ್ಯಸಭಾ ಸೀಟ್ಸ್ ಬಗ್ಗೆ ಇರೋದು ಸ್ಕೆಡ್ಯೂಲ್ 4 ಅಲ್ಲಿ. ಸ್ಕೆಡ್ಯೂಲ್ 5 ಅಲ್ಲಿ scheduled areas in a administration across different states. ಸ್ಕೆಡ್ಯೂಲ್ 6 ಅಲ್ಲಿ ಓ ಟಿಯರ್ಸ್ ಆದ್ಮೇಲೆ ಆಫ್ ಅಂತ ಏನ್ ಬರುತ್ತೆ. ಓ ಅಂದ್ರೆ ಅದರ್ ಏರಿಯಾಸ್ ಅಂದ್ರೆ ನಾರ್ತ್ ಈಸ್ಟ್ ಏರಿಯಾಸ್ ಅಲ್ಲಿ ನಮ್ಗೆ ಇದು ಬರುತ್ತೆ. ಓ ಆದ್ಮೇಲೆ ಎಫ್. ಸ್ಕೆಡ್ಯೂಲ್ 7 ಅಲ್ಲಿ ಏನು ಅಂದ್ರೆ ಎಫ್ ಅಂದ್ರೆ ಫೆಡರಲ್ ಸ್ಟ್ರಕ್ಚರಿನ ಲಿಸ್ಟ್ಸ್ ಆಫ್ ಫೆಡರಲ್ ಸ್ಟ್ರಕ್ಚರ್ ಎಫ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಸ್ಕೆಡ್ಯೂಲ್ 8 ಅಲ್ಲಿ ಓಲ್ಡ್ PM ಅಲ್ಲಿ ಓ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ದು ಅಂತ ಗೊತ್ತಾಗುತ್ತೆ. ಸ್ಕೆಡ್ಯೂಲ್ 9 ಅಲ್ಲಿ ಏನು ಅಂತ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಆಕ್ಟ್ಸ್ ಏನಿದೆ ಅದು ಸ್ಕೆಡ್ಯೂಲ್ 9 ಅಲ್ಲಿ ಇಟ್ಟಿದ್ದಾರೆ. ಸ್ಕೆಡ್ಯೂಲ್ 10 ಏನು ಅಂದ್ರೆ ಡಿಫೆಕ್ಷನ್ ಲಾಸ್ ಅಥವಾ ಆಂಟಿ ಡಿಫೆಕ್ಷನ್ ಲಾಸ್ ಅಂತಾನು ಗೊತ್ತು ಮಾಡ್ಕೋಬಹುದು. ಫೈನಲಿ ಸ್ಕೆಡ್ಯೂಲ್ 11 and 12 is PM ಅಂತ ಹೇಳ್ತೀವಿ. P ಫಾರ್ ಪಂಚಾಯತ್, M ಫಾರ್ ಮುನಿಸಿಪಾಲಿಟಿ. ಸೊ ಈ ಚಿತ್ರವನ್ನ ನೆನ್ಪಿಟ್ಕೊಂಡು ಈ ನಿಮೋನಿಕ್ ಇಂದ ನಮ್ಗೆ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಒಂದು ಥಿಂಗ್ ಸ್ಪರ್ಧಾರ್ಥಿಗಳೇ, ಬೇಸಿಕ್ ಕ್ವೆಶನ್ಸ್ ಬಂದಾಗ ಇದು ಸಾಲ್ವ್ ಆಗುತ್ತೆ. ಆದ್ರೆ ಕೆಲವೊಂದು ಬಾರಿ ಕೆಲವು ಕ್ವೆಶನ್ಸ್ ಗೆ ಈ ನಿಮೋನಿಕ್ ಇಂದನೂ ಗಿಂತ ಸ್ವಲ್ಪ ಹೆಚ್ಚಿಗೆ ಗೊತ್ತಿರಬೇಕು. ಆ ತರ ಪ್ರಶ್ನೆಗಳನ್ನು ನೋಡ್ತೀವಿ. ನೀವು ನೋಡ್ಲೇಬೇಕು, ಯಾಕಂದ್ರೆ ಎವ್ರಿ ಟೈಮ್ ನಿಮೋನಿಕ್ ವರ್ಕ್ ಆಗಲ್ಲ, ಮೆಜಾರಿಟಿ ಆಫ್ ದ ಟೈಮ್ ಆಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ನೋಡಬಹುದು, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಅಲ್ಲಿ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಇಂದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೌನ್ಲೋಡ್ ಮಾಡಿರುವಂತದ್ದು. ಏನಪ್ಪಾ ಅಂತ ಅಂದ್ರೆ ಸ್ಕೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಲೇಟೆಸ್ಟ್ ವರ್ಷನ್ ಇದು. ಅದರಲ್ಲಿ ಫಸ್ಟ್ ಸ್ಕೆಡ್ಯೂಲ್ ಸ್ಟೇಟ್ಸ್, ಟೆರಿಟರಿ, ಯೂನಿಯನ್ ಟೆರಿಟರೀಸ್. ಸ್ಕೆಡ್ಯೂಲ್ 2 ಬಂದು ಪ್ರಾವಿಷನ್ಸ್ ಆಫ್ ದ ಪ್ರೆಸಿಡೆಂಟ್ ಅಂಡ್ ದ ಗವರ್ನರ್ಸ್, ಇದ ಹೇಳಿದ್ದು ಎಮೋಲ್ಯುಮೆಂಟ್ಸ್ ಅಂತ. ಥರ್ಡ್ ಸ್ಕೆಡ್ಯೂಲ್ ಬಂದು ಓತ್ಸ್ ಅಂಡ್ ಅಫರ್ಮೇಶನ್ಸ್. 4 ಬಂದು ಸೀಟ್ಸ್ ಇನ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಥವಾ ರಾಜ್ಯಸಭಾ ಅಂತ ಏನ್ ಹೇಳ್ತೀವಿ ಅದು. ಫಿಫ್ತ್ ಸ್ಕೆಡ್ಯೂಲ್ಡ್ ಏರಿಯಾಸ್. ಸಿಕ್ಸ್ತ್ ಸ್ಕೆಡ್ಯೂಲ್ ಅಲ್ಲಿ ಒಂದು ನೆನ್ಪಿಟ್ಕೋಬೇಕು, ನಾರ್ತ್ ಈಸ್ಟ್ ಅಂತ ಏನ್ ಹೇಳಿದೆ, ಎಸ್ಪೆಷಲಿ 4 ಇದೆ. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಈ 4 ಮುಖ್ಯವಾದದ್ದು. ಸೆವೆಂತ್ ಸ್ಕೆಡ್ಯೂಲ್ ಅಲ್ಲಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. 8 ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್, 9 ಸ್ಕೆಡ್ಯೂಲ್ ಆಕ್ಟ್ಸ್, ರೆಗ್ಯುಲೇಷನ್ಸ್. ಬೇಸಿಕಲಿ ಮೊದಲಿಗೆ ಲ್ಯಾಂಡ್ ರಿಫಾರ್ಮ್ಸ್ ಮಾತ್ರ ಇತ್ತು, ಅದಾದ್ಮೇಲೆ ಬೇರಷ್ಟು ಆಕ್ಟ್ಸ್ ಅನ್ನು ಹಾಕಕ್ ಸ್ಟಾರ್ಟ್ ಮಾಡಿದ್ರು, ಬಟ್ ಅದನ್ನ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇಟ್ಕೊಳ್ಳೋಣ. 10th ಡಿಸ್ಕ್ವಾಲಿಫಿಕೇಶನ್ ಆನ್ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್. 11 ಸ್ಕೆಡ್ಯೂಲ್ ಪಂಚಾಯತ್, 12 ಸ್ಕೆಡ್ಯೂಲ್ ಮುನ್ಸಿಪಾಲಿಟೀಸ್. ಮೊದಲನೇ ಪ್ರಶ್ನೆ, ಟು ಗಿವ್ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಸ್ಟೇಟ್ ಲ್ಯಾಂಡ್ ರಿಫಾರ್ಮ್ ಲಾಸ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್. ಸೊ ಟಕ್ಕಂತ ನಾವು ಇದನ್ನ ಇಲ್ಲಿ ಲೆಫ್ಟ್ ಅಲ್ಲಿ ಬರ್ಕೊಂಡ್ಬಿಟ್ಟು ಲ್ಯಾಂಡ್ ರಿಫಾರ್ಮ್ಸ್ ಆಯ್ತಾ, ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಎಲ್ಲಿ ಬರುತ್ತೆ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೊಂಡ್ರೆ ಸ್ಕೆಡ್ಯೂಲ್ 9 ಅಲ್ಲಿ ಬರುತ್ತೆ. ಸೊ ಈಸಿಯಾಗಿ ನಾವು ಬಂದು 7th, 9th, 8th, 10th ಆಪ್ಷನ್ ಬಿ 9th ಈಸ್ ದ ರೈಟ್ ಆನ್ಸರ್. ಸೊ ಇದು ನಿಮೋನಿಕ್ ಇಂದ ನಮ್ಗೆ ಬಹಳಷ್ಟು ಪ್ರಶ್ನೆಗಳು ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಕೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಂಟೈನ್ಸ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಆಂಟಿ ಡಿಫೆಕ್ಷನ್ ಲಾಸ್. ಒಂದು ಟ್ರಿಕ್, ಏನ ಹುಡುಕ್ಬಾರ್ದು ಇಲ್ಲಿ, ಏನ ಹುಡುಕಿ ಇಲ್ಲಿ ಅಫರ್ಮೇಶನ್ಸ್
ಎ ಅಂದ್ರೆ TEA ಅಲ್ಲಿ 3 ಇತ್ತು ಅಂತ 3 ಟಿಕ್ ಮಾಡೋದಲ್ಲ. ಇದು ಡಿ ಡಿಫೆಕ್ಷನ್ ಬಗ್ಗೆ. ಸೊ ಸ್ಕೆಡ್ಯೂಲ್ 10 ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲ, ಫಿಫ್ತ್ ಸ್ಕೆಡ್ಯೂಲ್ ಅಲ್ಲ, ಏಟ್ ಸ್ಕೆಡ್ಯೂಲ್ ಅಲ್ಲ, 10th ಸ್ಕೆಡ್ಯೂಲ್. ಸೊ ಈ ಪಿಕ್ಚರು ಮತ್ತೆ ಈ ನಿಮೋನಿಕ್ ನೆನಪಿದ್ರೆ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಸ್ಕೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಂಟ್ರೋಲ್ಸ್ ಸ್ಪೆಷಲ್ ಪ್ರಾವಿಷನ್ಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಟ್ರೋಲ್ ಆಫ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಇನ್ ಸೆವೆರಲ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಸ್ಕೆಡ್ಯೂಲ್ಡ್ ಏರಿಯಾಸ್ ಅಂತ ಮಾತ್ರ ಇರೋದು. ಇದರಲ್ಲಿ ಸ್ಕೆಡ್ಯೂಲ್ಡ್ ಏರಿಯಾಸ್ ನಾವು ಟಿಯರ್ಸ್ ಅಂತ ಮತ್ತೆ ಇದು ಬರ್ಕೊಂಡು ಎಸ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಎಲ್ಲಿದೆ ಅಂದ್ರೆ 5 ಅಲ್ಲಿದೆ. ಥರ್ಡ್ ಅಲ್ಲ, ಫಿಫ್ತ್ ಎಸ್, ಸೆವೆಂತ್ ಅಲ್ಲ, ನೈನ್ತ್ ಅಲ್ಲ. ಒಂದು ಟ್ರಿಕ್ ಇಲ್ಲಿ, ಅಕಸ್ಮಾತ್ ಇಲ್ಲಿ ಸಿಕ್ಸ್ತ್ ಕೂಡ ಇದ್ದಿದ್ರೆ, ಯಾಕಂದ್ರೆ ಸಿಕ್ಸ್ತ್ ಅಲ್ಲಿ ಕೂಡ ಸ್ಕೆಡ್ಯೂಲ್ಡ್ ಏರಿಯಾಸ್ ಅದರ್ ದನ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಅನ್ನೋ ಪ್ರಾವಿಷನ್ಸ್ ಕನ್ಫ್ಯೂಸಿಂಗ್ ಆಗತ್ತ ಅವಾಗ. ಮುಂದಿನ ಪ್ರಶ್ನೆ, 11th ಸ್ಕೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ರಿಲೇಟೆಡ್ ಟು. ಮತ್ತೆ ನಿಮೋನಿಕ್ ಅನ್ನ ಬರ್ಕೊಂಡು 11 ಅಲ್ಲಿ ಏನ್ ಬರುತ್ತೆ, PMP ಫಾರ್ ಪಂಚಾಯತ್. ಸೊ ಮುನಿಸಿಪಾಲಿಟಿ ಅಲ್ಲ, ಪಂಚಾಯತ್ ಇಸ್ ದ ರೈಟ್ ಆನ್ಸರ್. ಸೊ ನಿಮೋನಿಕ್ ನ ನೆನ್ಪಿಟ್ಕೊಂಡು ಈ ಇಮೇಜ್ ನ ನೆನ್ಪಿಟ್ಕೊಂಡ್ರೆ ನಮ್ಗೆ ಸ್ಕೆಡ್ಯೂಲ್ಸ್ ಇನ ಕ್ವೆಶನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ರೈಟ್. ಮುಂದಿನ ಪ್ರಶ್ನೆ, ಮ್ಯಾಥ್ ಲಿಸ್ಟ್ 1 ಅಂಡ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಸೊ ಲಿಸ್ಟ್ 1 ಅಲ್ಲಿ ಏನು, ಫೋರ್ತ್ ಸ್ಕೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಫೋರ್ತ್ ಸ್ಕೆಡ್ಯೂಲ್ ಬಂದು ರಾಜ್ಯಸಭಾ, ಬಟ್ ಇಲ್ಲಿ ರಾಜ್ಯಸಭಾ ಅನ್ನೋ ಆಪ್ಷನ್ ಇಲ್ಲ. ಇಲ್ಲಿ ನಮಗೆ ಗೊತ್ತಿರ್ಬೇಕು ರಾಜ್ಯಸಭಾ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ ಅಂತ. ನೆಕ್ಸ್ಟ್ ಬಂದು ಸಿಕ್ಸ್ತ್ ಸ್ಕೆಡ್ಯೂಲ್ ಅಲ್ಲಿ ಏನು ಅಂತ ಅಂದ್ರೆ ಅದರ್ ಏರಿಯಾಸ್ ಅಥವಾ ನಾರ್ತ್ ಈಸ್ಟ್ ಏರಿಯಾಸ್ ಅಂದ್ರೆ ಟ್ರೈಬಲ್ ಏರಿಯಾಸ್ ಅಂತ. ಸೊ ಬಿ ಬಂದು 4 ಆಗತ್ತೆ. ಇದೆರಡೂ ಗೊತ್ತಿಲ್ಲ ಅಂತ ಅಂದ್ರೂನು ಇವಾಗ ನಾವು ಏಳ್ತ್ ಆಪ್ಷನ್ ಏಳ್ತ್ ಸ್ಕೆಡ್ಯೂಲ್ ಅನ್ನ ನೋಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸಿ ನ 2 ಅಂತ. ಸೊ C2 ಗೊತ್ತಿರೋದು ಒಂದೇ ಒಂದು ಆಪ್ಷನ್. ನೀವು ಇಲ್ಲಿ ನೋಡ್ಬೇಕು, ಸಿ ಅನ್ನ 2 ಮಾರ್ಕ್ ಮಾಡ್ಕೊಂಡ್ರೆ ಒಂದೇ ಆಪ್ಷನ್ ಎ ರೈಟ್ ಅಂತ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ಡಿ ಬಂದು ಲ್ಯಾಂಡ್ ರಿಫಾರ್ಮ್ಸ್. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 7th ಸ್ಕೆಡ್ಯೂಲ್ ಏನು ಅಂತ ನಾವು ಬರ್ಕೊಂಡ್ರೆ ಫೆಡರಲ್ ಸ್ಟ್ರಕ್ಚರ್ ಅಂದ್ರೆ ಬೇರೆ ಬೇರೆ ಲಿಸ್ಟ್ಸ್ ಇರುವಂತದ್ದು, ಆಪ್ಷನ್ ಎ. ಸೊ ಇಲ್ಲಿ ಲ್ಯಾಂಗ್ವೇಜ್, ಡಿಸ್ಕ್ವಾಲಿಫಿಕೇಶನ್, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಆಫ್ ಲೆಜಿಸ್ಲೇಟಿವ್ ಇದೆಲ್ಲ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ 7 ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ, ಏನು ಅದರಲ್ಲಿ ಗೊತ್ತಾಗ್ತಾ ಇಲ್ಲ ನಮ್ ನಿಮೋನಿಕ್ ಇಂದ. ಏಳ್ತ್ ಸ್ಕೆಡ್ಯೂಲ್ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜಸ್ ಅಂತ ನಮಗ್ ಗೊತ್ತು. ಸೊ ಬಿ ನ 1 ಮಾರ್ಕ್ ಮಾಡ್ಕೋಬೇಕು. ಬಿ ನ 1 ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಎರಡರಲ್ಲೇ ಇರೋದದು. ಸೊ ಅವ್ ಎರಡು ಆಪ್ಷನ್ ಬೇರೆ ಎರಡನ್ನ ಕ್ಯಾನ್ಸಲ್ ಮಾಡ್ಬಿಡ್ಬೋದು. ನೆಕ್ಸ್ಟ್ 9th ಸ್ಕೆಡ್ಯೂಲ್ ಏನು ಅಂದ್ರೆ ವ್ಯಾಲಿಡೇಷನ್ ಆಫ್ ಸರ್ಟನ್ ಆಕ್ಟ್ಸ್ ಅಂತ ಹೊಸ ವರ್ಡ್ ಕಾಣ್ತಾ ಇದೆ, ಇದು ಗೊತ್ತಿಲ್ಲ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 10th ಸ್ಕೆಡ್ಯೂಲ್ ಏನು ಅಂದ್ರೆ ನಮಗೆ ಗೊತ್ತು ಡಿಫೆಕ್ಷನ್ ಅಂತ. ಸೊ 10(2) ಅಂತ ನಮಗೆ ಗೊತ್ತು. ಸೊ ಈ ಎರಡು ಆಪ್ಷನ್ ಅಲ್ಲಿ D2 ಇರುವ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ನಾನು ಹೇಳ್ದ ಹಾಗೆ ಆಗ್ಲೇ ಕೆಲವಷ್ಟು ಪ್ರಶ್ನೆಗಳಿಗೆ ನಿಮೋನಿಕ್ ಇಂದ ಸಾಲ್ವ್ ಆಗಲ್ಲ, ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಮೋರ್ ಡೀಟೇಲ್ಸ್ ಗೊತ್ತಿರಬೇಕು. ಏನು, ಪ್ರಾವಿಷನ್ಸ್ ಆಫ್ ಸ್ಕೆಡ್ಯೂಲ್ 6 ಡಸ್ ನಾಟ್ ಅಪ್ಲೈ ಟು ದಿ ಸ್ಟೇಟ್. ಯಾವ ಸ್ಟೇಟಿಗೆ 6th ಸ್ಕೆಡ್ಯೂಲ್ ಅಪ್ಲೈ ಆಗಲ್ಲ. ಬರೀ 6th ಸ್ಕೆಡ್ಯೂಲ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಗೊತ್ತಿದ್ರೆ ಸಾಲದು. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ್. ಸುಮಾರು ಜನ ATMM ಅಂತಾನು ನೆನ್ಪಿಟ್ಕೊಂಡಿರ್ತಾರೆ, ಬಟ್ ಇಲ್ಲಿ ಎಂ ಅಲ್ಲಿ ಮೇಘಾಲಯ, ಮಣಿಪುರ, ಮಿಜೋರಾಂ 3 ಎಂ ಇದೆ. ಸೊ ಯಾವುದು ಇಲ್ಲ ಅಂದ್ರೆ ಅಸ್ಸಾಂ, ತ್ರಿಪುರಾನ ಎಲಿಮಿನೇಟ್ ಮಾಡಬಹುದು. ನೀವಿಲ್ಲಿ ನೋಡ್ಬೇಕು 6th ಸ್ಕೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರುವಂತದ್ದು ಅಸ್ಸಾಂ, ಮೇಘಾಲಯ, ತ್ರಿಪುರಾ ಅಂಡ್ ಮಿಜೋರಾಂ. ಸೊ ಮಣಿಪುರ್ ಇಸ್ ದ ರೈಟ್ ಆನ್ಸರ್, ಯಾಕಂದ್ರೆ ಅದು ಇಲ್ಲ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎನ್ಶ್ರೈನ್ಡ್ ಇನ್ ದ ಥರ್ಡ್ ಸ್ಕೆಡ್ಯೂಲ್. ಥರ್ಡ್ ಸ್ಕೆಡ್ಯೂಲಿನಲ್ಲಿ ಏನಿದೆ, ಓತ್ ಇದೆ. ಯಾವುದು ಎನ್ಶ್ರೈನ್ ಆಗಿದೆ, ಇವರಿಷ್ಟರಲ್ಲಿ ಯಾರ ಓತ್ಗಳಿದೆ ಥರ್ಡ್ ಸ್ಕೆಡ್ಯೂಲ್ ಅಲ್ಲಿ ಅಂತ. ಸೊ ಇದು ಒಂದ್ ಸ್ವಲ್ಪ ಮೋರ್ ಡೀಪರ್ ಪ್ರಶ್ನೆ ಆಗತ್ತೆ. ಫಾರ್ಮ್ ಆಫ್ ಓತ್ ಆಫ್ ಆಫೀಸ್ ಫಾರ್ ಅ ಮಿನಿಸ್ಟರ್, ಆಪ್ಷನ್ 1 ಸ್ಟೇಟ್ಮೆಂಟ್ 1.
Oath of Chief Justice of Supreme Court, Statement 2. President of India, Statement 3. For Member of Parliament, Statement 4. ಪ್ರೆಸಿಡೆಂಟ್ ಓತ್ ಇರಲೇಬೇಕು ಸ್ಕೆಡ್ಯೂಲ್ 2 ಅಲ್ಲಿ ಅಂತ ಮಾರ್ಕ್ ಮಾಡಿ 4 ರೈಟ್ ಅಂತ ಮಾರ್ಕ್ ಮಾಡೋದು ಅಲ್ಲ. ರೀಸನ್ ಏನು ಅಂದ್ರೆ ಪ್ರೆಸಿಡೆಂಟಿನ ಓತಿಗೆ ಸೆಪರೇಟ್ ಆರ್ಟಿಕಲ್ ಇದೆ, ಆರ್ಟಿಕಲ್ 60. ಅವರ ಓತನ್ನ ಅದರಲ್ಲಿ ಕೊಟ್ಟಿಲ್ಲ, ಸ್ಕೆಡ್ಯೂಲ್ ಅಲ್ಲಿ ಕೊಟ್ಟಿಲ್ಲ. ಸೊ 4 ಆಪ್ಷನ್ 3 ಏನಿದೆ ಅದು ರಾಂಗ್. ಅವರ ಓತು ಸ್ಕೆಡ್ಯೂಲ್ 3 ಅಲ್ಲಿ ಇಲ್ಲ. ಸೊ 3 ರಾಂಗ್ ಆಗ್ತಿದ್ದಂಗೆ ನೀವು ಇಲ್ಲಿ ನೋಡಬಹುದು 3 3 3 ಇವು ಎಲ್ಲವೂ ರಾಂಗ್ ಆಗತ್ತೆ. ಆಪ್ಷನ್ ಸಿ ಈಸ್ ರೈಟ್. ಪ್ರೆಸಿಡೆಂಟಿನ ಓತ್ ಆರ್ಟಿಕಲ್ 60 ಕಾನ್ಸ್ಟಿಟ್ಯೂಷನ್ ಒಳಗಡೆ ಇದೆ, ಕಾನ್ಸ್ಟಿಟ್ಯೂಷನ್ ಇಂದ ಸ್ಕೆಡ್ಯೂಲ್ಸ್ ಅಲ್ಲಿ ಇಲ್ಲ, ಪಾರ್ಟ್ ಅಲ್ಲಿ ಇದೆ. Finally, provisions of 5th and 6th schedule in the constitution are made to ಯಾವ್ದಕ್ ಮಾಡಿದ್ದಾರೆ 5th and 6th schedule ಅಂತ ಅಂದ್ರೆ protect the interests of scheduled tribes, determine the boundaries between states, ಇದೆಲ್ಲ ಇದು 1 ಅಲ್ಲಿರೋದು. determine the powers of panchayat, ಇದೆಲ್ಲ. protect the interests of all border states, ಇದು ಅಲ್ಲ. A is right. Final. Which of the following provisions of the constitution have a bearing on education? ಯಾವುದು ಎಜುಕೇಶನ್ ಮೇಲೆ ಬೇರಿಂಗ್ ಇದೆ ಅನ್ನೋದು ಬಹಳ ಸೊಗಸಾದ ಪ್ರಶ್ನೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಎಸ್. ಯಾಕೆ ಅಂದ್ರೆ ಅದರಲ್ಲಿ ಯಾವಾಗ ರೈಟ್ ಟು ಇನ್ಫಾರ್ಮೇಶನ್ ಫಂಡಮೆಂಟಲ್ ರೈಟ್ ಆಯ್ತು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನ 14 to 18 ಇಯರ್ಸ್ಗೆ ಸ್ಟೇಟ್ ಎನ್ಕರೇಜ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. So 1 is right. 7th schedule should be right. ಯಾಕೆಂದ್ರೆ 7th schedule ಅಲ್ಲಿ ಲಿಸ್ಟ್ಸ್ ಇದೆ. ಆ ಲಿಸ್ಟ್ಸ್ ಅಲ್ಲಿ ಒಂದರಲ್ಲಿ ಎಜುಕೇಶನ್ ಇರಬೇಕು. 1 ಮತ್ತೆ 5 ಕರೆಕ್ಟ್ ಆಯ್ತು. 1 5 ಕರೆಕ್ಟ್ ಆಯ್ತು ಅಂದ್ರೆ ಎ ಮತ್ತೆ ಬಿ ರಾಂಗ್ ಆಗತ್ತೆ. ಈಗ ಉಳಿತೆ 2. ಸೊ ಆಪ್ಷನ್ 2 ರೂರಲ್ ಅಂಡ್ ಲೋಕಲ್ ಬಾಡೀಸ್, ಎಸ್ 2 ಇಸ್ ರೈಟ್. ಮತ್ತೆ 5th and 6th ಸ್ಕೆಡ್ಯೂಲ್ ಕೂಡ ರೈಟ್. ಯಾಕೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಕೊಟ್ಟಿದ್ದಾರೆ ಅವು 2 ಸ್ಟೇಟ್ಸ್. ಕೆಲವಷ್ಟು ಸ್ಕೆಡ್ಯೂಲ್ಡ್ ಏರಿಯಾಸ್ ಅಲ್ಲಿ ಅದರಲ್ಲಿ ಎಜುಕೇಶನ್ ಕೂಡ ಇನ್ವಾಲ್ವ್, ಬಿಯರಿಂಗ್ ಆನ್ ಎಜುಕೇಶನ್ ಇರುತ್ತೆ. ಸೊ ಎಲ್ಲವೂ ಸರಿಯಾದ ಉತ್ತರ. ಈ ತರದ ಪ್ರಶ್ನೆಗಳಿಗೆ ನಿಮೋನಿಕ್ ಅಷ್ಟಾಗಿ ಹೆಲ್ಪ್ ಆಗಲ್ಲ. ರೈಟ್. ಇದರೊಂದಿಗೆ ನಾವು ಸ್ಕೆಡ್ಯೂಲ್ಸ್ CTI, PSI ಹಾಗೂ ಗ್ರೂಪ್ ಸಿ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. MCQ ವಿಡಿಯೋ MCQ ಸೀರೀಸ್ ವಿಡಿಯೋ 3 ಇದು. ಮುಂದಿನ ಲೆಕ್ಚರ್ ಮತ್ತೆ ಸಿಗೋಣ.